ಕಾಡು ಪಡವಲಕಾಯಿ ಬಗ್ಗೆ. ಇದನ್ನು ನಾವು ಆಯುರ್ವೇದದಲ್ಲಿ ಶತಶತಮಾನದಿಂದನೂ ನಮ್ಮ ಗ್ರಂಥಗಳಲ್ಲಿ ಇದರದ್ದು ಒಂದು ರೆಫರೆನ್ಸ್ಗಳನ್ನು ನಮಗೆ ಕಾಣಿಸ್ಕೊಳ್ಳುತ್ತೆ. ಇದು ಕಹಿಯಾಗಿರ್ತಕ್ಕಂಥ ಒಂದು ರಸ ಇರ್ತಕ್ಕಂಥ ಪ್ರಧಾನವಾಗಿರೋ ಒಂದು ಹಣ್ಣು ಅಥವಾ ಕಾಯಿ ನಾವು ತರಕಾರಿಗಳಲ್ಲಿ ಉಪಯೋಗಿಸ್ತಾ ಇರೋದನ್ನು. ಹಾಗೆ ಇದು ನಾವು ಹಲವಾರು ಹೆಸರುಗಳಲ್ಲಿದೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ಇದನ್ನು ಎಲೆಗಳನ್ನು ನಾವು ಕರ್ಕಶಶ್ಚದ ಅಂತ ಕೂಡ ಕರಿತೀವಿ, ಅಂದರೆ ರಫ್ ಆಗಿರ್ತಕ್ಕಂಥ ಎಲೆಗಳು ಅಂತ. ಸೊ ವೆರೈಟೀಸ್ಗಳಲ್ಲಿ ನಾವು ನೋಡಿದಾಗ ಇದು ಎರಡು ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು, ಅದರ ಹಣ್ಣು ಒಂದು ಸ್ವಲ್ಪ ಮಟ್ಟಿಗೆ ಸಿಹಿಯಾಗಿ ಕಾಣಿಸ್ಕೊಳ್ಳೋದು. ಎರಡನೇದು ಕಹಿಯಾಗಿರೋದು. ಪ್ರಧಾನವಾಗಿ ನಾವು ಔಷಧಿಯಲ್ಲಿ ಉಪಯೋಗಿಸ್ತಕ್ಕಂಥದ್ದನ್ನು ಅದು ಕಹಿಯಾಗಿರ್ತಕ್ಕಂಥ ರಸ ಉಳ್ಳಾಗಿರೋ ಒಂದು ಹಣ್ಣಾಗಿರುತ್ತೆ. ಹಾಗೆ ಉಷ್ಣವೀರ್ಯ ಅಥವಾ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಹಾಗೆ ಕಟು ವಿಪಾಕ ಇರ್ತಕ್ಕಂಥ ಒಂದು ಅದರದ್ದು ಆಫ್ಟರ್ ಎಫೆಕ್ಟ್ ಅಂತ ಹೇಳ್ಬೋದು. ಅದರದ್ದು ಡೈಜೆಷನ್ ಆಗಿದ ಮೇಲೆ ನಂತರ ಅದು ದೇಹದ ಮೇಲೆ ಪರಿಣಾಮವಾಗಿ ಅದು ಕಟುವಾಗಿ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇದು ನಾವು ಹಲವಾರು ಕಾಯಿಲೆಗಳಲ್ಲಿ ಉಪಯೋಗಿಸ್ತೀವಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ತುಂಬ ಅತಿಯಾಗಿರೋ ಒಂದು ದಾಹ ಅಥವಾ ಯಾವಾಗಲೂ ನೀರು ಕುಡಿಬೇಕು ಅಂತ ಅನಿಸೋದು ಅಥವಾ ಬಾಯಾರಿಕೆ ಹೆಚ್ಚಾಗಿರ್ತಕ್ಕಂಥದ್ದು, ಅವರಿಗೆ ಇದನ್ನು ಸೇವನೆ ಮಾಡೋದ್ರಿಂದ ಆ ಒಂದು ತೊಂದರೆ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ನಾವು ದಿನನಿತ್ಯವಾಗೂ ಕೂಡ ನಮ್ಮ ಗ್ರಂಥಗಳ ಪ್ರಕಾರ ಇದನ್ನು ದಿನನಿತ್ಯದಲ್ಲಿ ಸೇವನೆಗಳಲ್ಲಿ ಮಾಡಿದ್ರೂ ಕೂಡ ಇದು ಯಾವುದೇ ರೀತಿ ದೇಹಕ್ಕೆ ಅಡ್ಡು ಪರಿಣಾಮ ಕೊಡಲ್ಲ. ಇದು ದಿನನಿತ್ಯ ಸೇವನೆಗೆ ಮಾಡಿಕೊಳ್ಬಹುದು ಅನ್ನೋದನ್ನು ಹೇಳ್ತೀವಿ. ಹಾಗೆ ಈ ಪಡವಲಕಾಯಿನ ಬರೀ ಹಣ್ಣನ್ನು ಉಪಯೋಗಿಸಲ್ಲ ನಾವು, ಅದರ ಒಂದು ಮೂಲ ಅಥವಾ ಅದರ ಬೇರೆ ಏನಿದೆ ಅದನ್ನು ಉಪಯೋಗಿಸ್ತೀವಿ, ಆ ಎಲೆಗಳನ್ನು ಉಪಯೋಗಿಸ್ತೀವಿ. ಸೊ ಇದರದ್ದು ನಾವು ಬೇರಿಂದ ಹಿಡಿದು ಅದ್ರದ್ದು ಕಾಯಿಗಳನ್ನಾಗಿರ್ಬೋದು ಅಥವಾ ಹಣ್ಣನ್ನಾಗಿರ್ಬೋದು ಇದನ್ನೆಲ್ಲ ಕೂಡ ಉಪಯೋಗಿಸ್ತೀವಿ, ಎಲೆಗಳನ್ನು ಉಪಯೋಗಿಸ್ತೀವಿ. ಇದು ವಾತವನ್ನು ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ವಾತದ ಒಂದು ಕಾಯಿಲೆಗಳಲ್ಲಿದ್ದರೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಅಗ್ನಿಯ ಒಂದು ಸಮಸ್ಯೆ, ಅಗ್ನಿಮಾಂದ್ಯತೆ ಇರೋದು, ಮೆಟಬಾಲಿಸಮ್ ಈಸ್ ನಾಟ್ ಸೋ ಗುಡ್. ಕೆಲವರು ಹೇಳ್ತಾರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಒಂದು ರೀತಿಯಲ್ಲಿ ರೆಗ್ಯುಲರಾಗಿ ಕಲೆಕ್ಟ್ ಆಗುತ್ತೆ, ಅದು ಮಲಬದ್ಧತೆಯ ಸಮಸ್ಯೆ ಆಗಿರ್ಬೋದು ಅಥವಾ ಮಲ ಪೂರ್ತಿ ದೇಹದಿಂದ ಹೊರಗಡೆ ಹೋಗೋಕ್ಕೆ ಸಮಯ ತಗೊಳುತ್ತೆ ಅಂತ. ಆ ಒಂದು ತೊಂದರೆಗಳಲ್ಲಿ ಕೂಡ ಈ ಒಂದು ಪಡವಲಕಾಯಿನ ಉಪಯೋಗಿಸೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ಕೆಲವು ಟಾಕ್ಸಿನ್ಸ್ನ ಫ್ಲಶ್ ಔಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಇದ್ರದ್ದು ಒಂದು ಹಣ್ಣಾಗಿರ್ಬೋದು ಅಥವಾ ಅದರದ್ದು ಕಾಯಿ ಆಗಿರ್ಬೋದು, ಎಲೆ ಆಗಿರ್ಬೋದು, ಬೇರಾಗಿರ್ಬೋದು, ಇದನ್ನು ನಾವು ಔಷಧಿಯಲ್ಲಿ ಉಪಯೋಗಿಸ್ತೀವಿ. ಮೊದಲನೇದಾಗಿ ನಾನು ಹೇಳಿದ ಥರ ಒಂದು ಬಾಯಾರಿಕೆ, ಅತಿಯಾದ ಒಂದು ಬಾಯಾರಿಕೆನ ನಿವಾರಣೆ ಮಾಡೋಕ್ಕೆ ಇದನ್ನು ನಾವು ದಿನನಿತ್ಯವಾಗಲೂ ಇದರ ಸೇವನೆ ಮಾಡ್ಬೋದು. ಎರಡನೇದು ಬರ್ತಕ್ಕಂಥದ್ದು ಇದನ್ನ ಬೇರನ್ನು ಉಪಯೋಗಿಸೋದು. ಈ ಬೇರು ಅಗ್ನಿಮಾಂದ್ಯತೆ ಸಮಸ್ಯೆ ಇರೋದು, ಅಂದರೆ ಮೆಟಬಾಲಿಸಮ್ ಇಸ್ ನಾಟ್ ಸೋ ರೈಟ್ ಅಂತ ಕೆಲವ್ರು ಹೇಳ್ತಾರೆ. ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸು ಒಂದು ಪೂರ್ತಿ ಮಟ್ಟಿಗೆ ಫ್ಲಶ್ ಔಟ್ ಆಗಲ್ಲ. ಸೊ ಆ ಒಂದು ತೊಂದರೆ ಇದ್ದಾಗ ಈ ಪಡವಲಕಾಯಿನ ಉಪಯೋಗಿಸ್ಬೋದು. ಈ ಬೇರನ್ನು ಎಸ್ಪೆಷಲಿ ಇದನ್ನು ಔಷಧಿಗಳಲ್ಲಿ ನಾವು ಉಪಯೋಗಿಸ್ತೀವಿ. ಸೊ ಇದು ದೀಪನವಾಗಿ, ಅಂದರೆ ನಾವು ಏನು ಆಹಾರ ತಿಂದಿರ್ತೀವೋ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ಆ ಒಂದು ಎಪಿಟೈಟನ್ನು ತರಿಸೋಕ್ಕೆ ಇದು ಸಹಾಯ ಮಾಡುತ್ತೆ. ಅದಲ್ಲದೆ ಇದು ತ್ವಚದ ಸಮಸ್ಯೆಗಳಲ್ಲಿ ನಾವು ಅನೇಕ ಔಷಧಿಗಳಲ್ಲಿ ಇದು ಒಂದು ಇಂಗ್ರೀಡಿಯೆಂಟ್ ಆಗಿ ಕೂಡ ನಾವು ಉಪಯೋಗಿಸ್ತೀವಿ. ಬರೀ ಅದರದ್ದು ಚೂರ್ಣವನ್ನು ಹಚ್ಚದಿಂದ ಹಿಡಿದು ಹೊಟ್ಟೆಗೆ ಅದರ ಕಷಾಯ ಮಾಡ್ಕೊಂಡು ತಗೊಳ್ಳೋದಲ್ಲೂ ಕೂಡ ಸ್ಕಿನ್ ಪ್ರಾಬ್ಲಮ್ಸ್ನ ನಿವಾರಣೆ ಮಾಡೋಕ್ಕೆ ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಯಕೃತ್ತಿನ ಒಂದು ತೊಂದರೆಗಳು, ಯಕೃತ್ತು ಜಾಂಡಿಸ್ ಆಗಿರ್ಬೋದು ಅಥವಾ ಬೇರೆ ಲಿವರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಲ್ಲಿ ಈ ಲಿವರ್ ಅಂತ ಒಂದು ಆರ್ಗನ್ ಏನಿದೆ ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಫ್ಲಶ್ ಔಟ್ ಮಾಡೋದು ಅದರದ್ದು ಕೆಲಸ. ಸೊ ಈ ಒಂದು ಏನು ನಾನು ಕಾಡು ಪಡವಲಕಾಯಿ ಬಗ್ಗೆ ಹೇಳ್ತಿದ್ದೀನೋ ಇದು ಅದಕ್ಕೆ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಆ ಒಂದು ಕಾರಣದಿಂದಲೇ ದೇಹದಲ್ಲಿ ಚರ್ಮದ ಕಾಯಿಲೆಗಳಲ್ಲಿದ್ದರೆ ಅದನ್ನು ನಿವಾರಣೆ ಮಾಡಿ ಒಂದು ವರ್ಣ್ಯನ್ನ ಅಥವಾ ಒಂದು ಕಾಂಪ್ಲೆಕ್ಷನ್ ಆಗಿರ್ಬೋದು, ಕ್ಲಿಯರ್ ಕಾಂಪ್ಲೆಕ್ಷನ್ ಥರದ್ದಾಗಿರ್ಬೋದು, ಸ್ಕಿನ್ ಹೆಲ್ತನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಅದನ್ನು ತರಿಸುತ್ತೆ. ಅದಲ್ಲದೆ ಇವಾಗ ನಾನು ಹೇಳ್ತಿದ್ದೆ ಇಂಟೆಸ್ಟೈನಲ್ ಇಶ್ಯೂಸಲ್ಲೂ ಕೂಡ ಈ ಪಡವಲಕಾಯಿನ ನಾವು ಉಪಯೋಗಿಸ್ತೀವಿ. ಎಸ್ಪೆಷಲಿ ಇನ್ಫ್ಲಮೇಷನ್ ಇರ್ತಕ್ಕಂಥದ್ದಲ್ಲಿ ಇದನ್ನು ಶಮನ ಮಾಡೋಕ್ಕೆ, ಆ ಪಿತ್ತವನ್ನು ಒಂದು ರೀತಿಲಿ ಶಮನ ಮಾಡೋಕ್ಕೂ ಕೂಡ ಇದನ್ನು ಉಪಯೋಗಿಸ್ತೀವಿ. ಅದಲ್ಲದೆ ಈ ಪಡವಲಕಾಯಿನ ಒಂದು ಎಲೆಗಳು, ಇದನ್ನು ನಾವು ತಲೆಯ ಒಂದು ಇವಾಗ ಕೂದಲಿನ ಒಂದು ಸಮಸ್ಯೆ, ಇವಾಗ ಕೂದಲು ಬೆಳವಣಿಗೆ ಕಮ್ಮಿ ಆಗಿರೋದಾಗಿರಲಿ, ಬಾಲ್ನೆಸ್ ಇರೋದಾಗಿರಲಿ, ಅಲ್ಲಿ ಮತ್ತೆ ಕೂದಲು ಬೆಳವಣಿಗೆ ಆಗಬೇಕು ಅಂದರೆ ಆ ಎಲೆಗಳನ್ನು ಆ ಒಂದು ಪೋರ್ಷನಲ್ಲಿ ಲೈಟಾಗಿ ಮಸಾಜ್ ಮಾಡೋದ್ರಿಂದ ಕೂದಲಿನ ಒಂದು ಚಿಗುರಕ್ಕೆ ಅಥವಾ ಕೂದಲು ಮತ್ತೆ ಉತ್ಪತ್ತಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅದೇ ರೀತಿಯಲ್ಲಿ ಅದರದ್ದು ಎಣ್ಣೆಗಳು ಕೂಡ ನಾವು ತಯಾರಿಸ್ತೀವಿ. ಇದು ಕೂಡ ಒಂದು ಚರ್ಮ ಒಂದು ಹೊಳಪು ತರೋಕ್ಕೆ, ಹಾಗೆ ಈ ತಲೆ ಕೂದಲನ್ನ ಒಂದು ಇನ್ನೂ ಮಟ್ಟಿಗೆ ದಟ್ಟವಾಗಿ ಕೂದಲು ಬರೋಕ್ಕೆ ಅಂತ ಹೇಳಿ ಇದನ್ನು ಉಪಯೋಗಿಸ್ತೀವಿ. ಅದಲ್ಲದೆ
ಇದು ವೂಂಡ್ ಹೀಲಿಂಗ್ ಪ್ರಾಪರ್ಟೀಸ್ ಅನೇಕವಾಗಿದೆ ಈ ಕಾಡು ಪಡವಲಕಾಯಲ್ಲಿ. ಸೊ ಆ ಒಂದು ಕಾರಣದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸಮಯ ತಗೊಳುತ್ತೆ. ಏನಾದರೂ ಒಂದು ಗಾಯ ಆದರೆ ಅದು ನಿವಾರಣೆ ಆಗೋಕ್ಕೆ ಸಮಯ ತಗೊಳ್ತಾ ಇದೆ ಅಂದರೆ ಈ ಪಡವಲಕಾಯಿನ ಉಪಯೋಗಿಸೋದ್ರಿಂದ ಆ ಒಂದು ತೊಂದರೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗುತ್ತೆ. ನಾನು ಅವಾಗ ಹೇಳ್ತಾ ಇದ್ದೆ ನಿಮಗೆ, ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಫ್ಲಶ್ ಔಟ್ ಮಾಡೋಕ್ಕೆ ನಾವು ಇದನ್ನು ಉಪಯೋಗಿಸ್ತೀವಿ ಅಂತ. ಹಲವಾರು ಕಾಯಿಲೆಗಳು ಬರುತ್ತೆ ಈ ಒಂದು ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಹೆಚ್ಚಾಗಿದ್ದಾಗ. ಆ ಎಲ್ಲ ಥರದ ಕಾಯಿಲೆಗಳನ್ನು ಕಡಿಮೆ ಮಾಡೋಕ್ಕೆ ಈ ಪಡವಲಕಾಯಿನ ಉಪಯೋಗಿಸ್ಬೋದು. ಹಾಗೆ ಕೆಲವು ಗ್ರೋತ್ಸ್ಗಳು, ಅನ್ವಾಂಟೆಡ್ ಗ್ರೋತ್ಸ್ ಇನ್ ದ ಬಾಡಿ, ಕ್ಯಾನ್ಸರಸ್ ಆಗಿರ್ಬೋದು ಅಥವಾ ಬೇರೆ ಥರದ್ದು ಬಿನೈನ್ ಗ್ರೋತ್ಸೇ ಆಗಿರ್ಬೋದು. ಸೊ ಇವು ಕೂಡ ಕಡಿಮೆ ಮಾಡ್ಸೋಕ್ಕೆ ನಾವು ಪಡವಲಕಾಯಿನ ದಿನನಿತ್ಯವಾಗೂ ಅವರು ಒಂದು ಸ್ವಲ್ಪ ಸೇವನೆ ಮಾಡೋದ್ರಿಂದ ಅದು ಸಾಕಷ್ಟು ಮಟ್ಟಿಗೆ ಅದು ತಡೆಗಟ್ಟುತ್ತೆ. ಈ ಕಾಡು ಪಡವಲಕಾಯಿನ ಬೇರೆ ಏನಿದೆ, ಇದು ಒಂದು ರೀತಿ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ, ಅಥವಾ ಲೂಸ್ ಮೋಷನ್ ಮೂಲಕ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಫ್ಲಶ್ ಔಟ್ ಮಾಡೋದು ಕೆಲಸ ಮಾಡಿದ್ರೆ ಅದರದ್ದು ನಾಳ ಅಥವಾ ಅದರದ್ದು ಏನು ಎಲೆಗಳು ಮತ್ತು ಒಂದು ಸ್ಟಾಕ್ ಏನಿರುತ್ತೆ ಅದು ಶ್ಲೇಷ್ಮ ಅಥವಾ ದೇಹದಲ್ಲಿರ್ತಕ್ಕಂಥ ಕಫದೋಷವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಅದು ಎಲೆಗಳು, ಅದರ ಎಲೆಗಳು ಕೂಡ ಪಿತ್ತವನ್ನು ಶಮನ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಹಣ್ಣುಗಳು 3 ದೋಷಗಳನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಇವತ್ತು ಕಾಡು ಪಡವಲಕಾಯಿ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್. ಧನ್ಯವಾದಗಳು.